ಪಕೋಡ ಇದ್ದಂಗಿದೆ. ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಶ್ರೀಲಕ್ಷ್ಮಿ. ಎಡಿನ್ಬ್ರಾ ಸ್ಕಾಟ್ಲೆಂಡಿಂದ ಮಾತಾಡ್ತಾ ಇದ್ದೀನಿ. ಇವಾಗ ನಾವು ಇಳ್ಕೊಂಡಿರೋ ಹೋಟೆಲ್ ನೋಡಿ ಹೇಗಿದೆ ಅಂತ. ಇದು ಒಂದು ವಿಂಟೇಜ್ ಹೋಟೆಲ್ಲು, ತುಂಬಾ ಬ್ಯೂಟಿಫುಲ್ ಆಗಿದೆ. ಮೇನ್ ರೋಡಲ್ಲೇ ಇದೆ. ನೆನ್ನೆ ಅಂತೂ ಸ್ಕಾಟ್ಲೆಂಡ್ ಹೈಲ್ಯಾಂಡ್ಸ್ ಅಂತೂ ತುಂಬಾ ಚೆನ್ನಾಗಿತ್ತು. ತುಂಬಾ ಚಳಿ ಇತ್ತು, ಬಂದಾಗ ರಾತ್ರಿ ಆಗಿತ್ತು. ಇವಾಗ ನಾವು ಟ್ಯಾಕ್ಸಿಗೆ ವೆಯ್ಟ್ ಮಾಡ್ತಾ ಇದ್ದೀವಿ. ಇವಾಗ ನಾವೆಲ್ಲ ರೆಡಿ ಆಗಿದ್ದೀವಿ. ಬನ್ನಿ ಸಿಟಿ ಟೂರ್ ಮಾಡಿಕೊಂಡು ಇಡೀ ದಿನ ಸುತ್ತಾಡ್ಕೊಂಬರೋಣ. ನೋಡಿ ಇಲ್ಲಿ ಬಸ್ ಹೇಗಿರುತ್ತೆ ಅಂತ. ನಮ್ಮ ಟ್ಯಾಕ್ಸಿ ಬಂತು ಆಗಲೇ. ನಾವು ಇಳ್ಕೊಂಡಿರೋ ಹೋಟೆಲ್ ಸ್ಟ್ರೀಟ್. ಇಲ್ಲಿ ನೋಡ್ತಾ ಇರೋದು ನ್ಯಾಷನಲ್ ಲೈಬ್ರರಿ ಆಫ್ ಸ್ಕಾಟ್ಲೆಂಡ್. ಈ ಎಡಿನ್ಬ್ರಾ ಸಿಟಿನಲ್ಲಿ ನಾನು ನೋಡೋದಂಗೆ ಇಡೀ ಕಲ್ ಬಿಲ್ಡಿಂಗ್ಗಳು ಎಲ್ಲ ಕ್ಯಾಸಲ್ ಥರ ಕಾಣುತ್ತೆ ನನಗೆ. ನಾನು ಪ್ರೀವಿಯಸ್ ವ್ಲಾಗ್ಸಲ್ಲಿ ಹೇಳ್ದಂಗೆ ಎಲ್ಲೆಲ್ಲಿ ನೋಡಿದ್ರು ನನಗೆ ವಿಧಾನಸೌಧನೇ ಜ್ಞಾಪಕ ಬರುತ್ತೆ. ಸೊ ಅದೇ ಥರ ಕಲ್ಲಿನ ಕಟ್ಟಡಗಳು. ಎಡಿನ್ಬ್ರಾ ಸ್ಕಾಟ್ಲೆಂಡಿನ ಕ್ಯಾಪಿಟಲ್ ಸಿಟಿ. ಇಲ್ಲಿನ ರಿಚ್ ಹಿಸ್ಟ್ರಿ, ಆರ್ಕಿಟೆಕ್ಚರು, ಕಲ್ಚರಲ್ ಫೆಸ್ಟಿವಲ್ಸು ಮತ್ತು ಆರ್ಟ್ ಸೀನು ತುಂಬಾ ಫೇಮಸ್ಸು. ಬಿಲ್ಡಿಂಗ್ ನೋಡಿ ಎಷ್ಟು ಚೆನ್ನಾಗಿದೆ. ಇಲ್ಲಿ ಎಡಿನ್ಬ್ರಾ ಕ್ಯಾಸಲ್, ದ ರಾಯಲ್ ಮೈಲ್, ಎಡಿನ್ಬ್ರಾ ಫೆಸ್ಟಿವಲ್ ಫ್ರಿಂಜ್, ಹೋಗ್ ಮನೆ, ಆರ್ಥರ್ ಸೀಟ್ ಇವೆಲ್ಲ ತುಂಬ ಪಾಪ್ಯುಲರು. ಲಿಟ್ರೇಚರ್ಗೆ ಕೂಡ ತುಂಬಾ ಪ್ರಾಮಿನೆನ್ಸ್ ಇದೆ ಇಲ್ಲಿ. ನೋಡಿ ಓಪನ್ ಟಾಪ್ ಬಸ್ಸಸ್ ಇದೆ ಇಲ್ಲಿ, ಎಲ್ಲೆಲ್ಲಿ ಹೋಗುತ್ತೆ ಅಂತ ಕೊಟ್ಟಿದ್ದಾರೆ. ಆಗಲೇ ನಮ್ಮ ಬಸ್ ಬಂತು, ಹತ್ತಣ ಬನ್ನಿ ಇವಾಗ. ಎಡಿನ್ಬ್ರಾ ಓಪನ್ ಟಾಪ್ ಬಸ್ ಟೂರಲ್ಲಿ ಒಳಗಡೆ ಗೈಡ್ ಇರ್ತಾರೆ ನೋಡಿ, ಇವರೇ ನಮ್ಮ ಗೈಡು. ಪ್ರತಿಯೊಂದು ನಮಗೆ ಎಕ್ಸ್ಪ್ಲೇನ್ ಮಾಡ್ತಾರೆ. ಬಸ್ ಹೋಗ್ತಾ ಹೋಗ್ತಾ ಇಲ್ಲಿ ಹಿಸ್ಟ್ರಿ, ಕಲ್ಚರು, ಮಾನ್ಯುಮೆಂಟ್ಸ್ ಬಗ್ಗೆ ಎಲ್ಲ ತುಂಬ ಹೇಳ್ತಾರೆ. ಅವಿಲ್ಲಿ ನೋಡಿ ಎಷ್ಟು ಅಮೇಝಿಂಗ್ ಆಗಿದೆ ಇದು. ನಿಮ್ಗೆ ಇನ್ನೊಂದು ಗೊತ್ತಾ, ಸ್ಕಾಟ್ಲೆಂಡು ಡೀಪ್ ಕನೆಕ್ಷನ್ಸ್ ಇದೆ ಹ್ಯಾರಿ ಪಾಟರ್ ಸೀರೀಸ್ಗೆ. ಇಲ್ಲಿ ಫಿಲ್ಮಿಂಗ್ ಸುಮಾರು ಲೊಕೇಶನ್ಸಲ್ಲಿ ಮಾಡಿದ್ದಾರೆ. ಇಲ್ಲಿ ನೋಡಿ ರೆಸ್ಟೋರೆಂಟ್ ಹೆಸರು ದಿ ಅಲೆಕ್ಸಾಂಡರ್ ಗ್ರಹಂ ಬೆಲ್. ಇಲ್ಲಿ ನೋಡಿ ದ ನ್ಯಾಷನಲ್ ರೆಕಾರ್ಡ್ಸ್ ಆಫ್ ಸ್ಕಾಟ್ಲೆಂಡ್. ಈ ರೋಡಲ್ಲಿ ಟ್ರಾಮ್ಸ್ ಹೋಗ್ತಾ ಇರೋದು ನೋಡ್ಬೋದು, ಎಷ್ಟು ಚೆನ್ನಾಗಿದೆ ನೋಡಿ. ವೆರಿ ವೆರಿ ಕನ್ವೀನಿಯೆಂಟ್ ಆಗಿದೆ. ಈ ಓಪನ್ ಟಾಪ್ ಬಸ್ ಟೂರಲ್ಲಿ ಹೋಗ್ತಾ ಇದ್ರೆ ಪ್ರತಿ ಒಂದು ಜಾಗನೂ ಎಡಿನ್ಬ್ರಾನಲ್ಲಿ ಕವರ್ ಮಾಡ್ತಾ ಇದ್ದಾರೆ. ಎಷ್ಟು ಬ್ಯೂಟಿಫುಲ್ ಆರ್ಕಿಟೆಕ್ಚರು, ಸುಮಾರು ರೆಸ್ಟೋರೆಂಟ್ಸು, ಮತ್ತೆಲ್ಲ ಬೆಟ್ಟದ ಥರ ನೋಡಿ, ಅಪ್ ಹೋಗ್ತೀವಿ ಡೌನ್ ಹೋಗ್ತೀವಿ ಆ ಥರ ನೋಡ್ಬೋದು. ಇಲ್ಲಿ ಬಿಲ್ಡಿಂಗಿನ ಆರ್ಕಿಟೆಕ್ಚರ್ ನೋಡಿ, ಇವೆಲ್ಲ ಬ್ಯೂಟಿಫುಲ್ ಆಗಿದೆ. ವೆರಿ ವೆರಿ ಯುನೀಕ್ ಅನಿಸುತ್ತೆ. ಇಲ್ಲಿ ನೋಡಿ ಕ್ಯಾಸಲ್ ಅಂತ ಕೂಡ ಇದೆ ಇಲ್ಲಿ ಎಡಗಡೆ ಇರೋದು.
ಸುಮಾರು ಟೂರಿಸ್ಟ್ ಇದ್ದಾರೆ ಇಲ್ಲಿ. ಇಲ್ಲಿ ನೋಡ್ತಾ ಇರೋದೆಲ್ಲ ಶಾಪಿಂಗ್ ಸ್ಟ್ರೀಟು, ಸುಮಾರು ಗಿಫ್ಟ್ ಐಟಮ್ಸು, ಸಾವಿನಿಯರ್ಸು ಅದೆಲ್ಲ ಸಿಗುತ್ತೆ. ರೆಸ್ಟೋರೆಂಟ್ಸ್ ಅಂತೂ ಸುಮಾರು ಇದೆ. ಇಲ್ಲಿನ ಕೋಸ್ಟಾ ಕಾಫಿ ನನಗೆ ತುಂಬ ಇಷ್ಟ ಆಯಿತು. ತುಂಬ ನಮ್ಮ ಇಂಡಿಯನ್ ಫ್ಲೇವರ್ಸ್ಗೆ ಸೂಟ್ ಆಗುತ್ತೆ ಅಂತ ನನಗನ್ನಿಸ್ತು. ಇಲ್ಲಿ ನೋಡಿ ಟ್ರೈನ್ ಎಷ್ಟು ಚೆನ್ನಾಗಿ ಹೋಗ್ತದೆ. ನಂಗೆ ಯಾವಾಗಲೂ ಈ ಥರ ನೋಡೋದಕ್ಕೆ ತುಂಬ ಇಷ್ಟ ಆಗುತ್ತೆ. ಟ್ರೈನ್ ಅಂದ್ರೇ ತುಂಬ ಇಷ್ಟ. ಈ ಓಪನ್ ಟಾಪ್ ಬಸ್ ಟೂರ್ ಕೂಡ ತುಂಬಾ ಚೆನ್ನಾಗಿ ಕರ್ಕೊಂಡು ಹೋಗ್ತಾ ಇದ್ದಾರೆ. ಎಲ್ಲೂ ರೋಡ್ಸಲ್ಲಿ ಪಾಟ್ ಹೋಲ್ಸ್ ಇಲ್ಲ. ಇಲ್ಲಿಂದ ನೋಡಿದಾಗ ಈ ಸಿಟಿ ಹೇಗೆ ಕಾಣುತ್ತೆ ನೋಡಿ. ಬಸ್ ಒಳಗಡೆ ಹತ್ತುತ್ತಾ ಇದ್ದೀವಿ. ನಮ್ಮ ಸೆಕೆಂಡ್ ರೌಂಡ್ ಓಪನ್ ಟಾಪ್ ಬಸ್ ಟೂರು. ಇದರಲ್ಲಿ ಕೂಡ ಇನ್ನೊಬ್ರು ಗೈಡ್ ಇದ್ದಾರೆ. ನಾವು ಇಲ್ಲಿ ಹೋಗಿ ಕೂತ್ಕೊತಿದ್ದೀವಿ. ಇವಾಗ ನಾವು ಒಂದು ಸಲ ಓಪನ್ ಟಾಪ್ ಬಸ್ ಟೂರ್ಗೆ ಟಿಕೆಟ್ ತೊಗೊಂಡ್ರೆ ಅದನ್ನು ಎಷ್ಟು ಸಲ ಆದರೂ ಹೋಲ್ ಡೇ ನಾವು ಸುತ್ತಾಡ್ತಿರ್ಬೋದು. ಈ ಬಿಲ್ಡಿಂಗ್ ನೋಡಿ ನಮ್ಮ ಬೆಂಗಳೂರಲ್ಲಿರೋ ಟೌನ್ ಹಾಲ್ ಥರ ಇದೆ. ಈ ಓಪನ್ ಟಾಪ್ ಬಸ್ಸಲ್ಲಿ ನೋಡಿ ಸುಮಾರು ನ್ಯಾಷನಾಲಿಟೀಸ್ ಅವ್ರನ್ನ ನೋಡ್ಬೋದು. ಇಲ್ಲಿ ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ತಾ ಇದ್ದಾರೆ. ಥ್ಯಾಂಕ್ ಯು ವೆರಿ ಮಚ್. ಇಟ್ಸ್ ವೆರಿ ನೈಸ್. ಇವಾಗ ಊಟಕ್ಕೆ ಹೋಗೋಣ. ಇನ್ನೊಂದು ಬಸ್ಸಲ್ಲಿ ಹತ್ತಿದ್ವಿ. ನಾವು ಎಷ್ಟು ಸಲ ಆದರೂ ಇಡೀ ಎಂಟೈರ್ ಡೇ ನಾವು ಇದರಲ್ಲಿ ಬಸ್ ಟೂರ್ ತೊಗೊಳ್ತಾ ಇರ್ಬೋದು. ನೆಕ್ಸ್ಟ್ ಸ್ಟಾಪ್ಗೆ ಊಟಕ್ಕೆ ಹೋಗ್ತಾ ಇದ್ದೀವಿ. ಇವಾಗ ನಾವು ಜಾಪನೀಸ್ ರೆಸ್ಟೋರೆಂಟ್ ಒಳಗಡೆ ಬಂದಿದ್ದೀವಿ. ನನ್ನ ಮಕ್ಕಳು ಡಿಶಸ್ನ ಸೆಲೆಕ್ಟ್ ಮಾಡ್ತಾ ಇದ್ದಾರೆ. ಎಲ್ಲನೂ ವೆಜಿಟೇರಿಯನ್ನು. ಬಿಸಿ ಬಿಸಿ ಆಗಿರೋ ಗ್ರೀನ್ ಟೀ. ಇಲ್ಲಿ ನೋಡ್ತಾ ಇರೋದು ಸ್ವೀಟ್ ಚಿಲ್ಲಿ ಮಶ್ರೂಮು. ಎಲ್ಲ ವೆಜಿಟೇರಿಯನ್ನು. ಇಲ್ಲಿ ಸುಮಾರು ವೆರೈಟೀಸ್, ಯಾರ್ಯಾರಿಗೆ ಏನೇನು ಇಷ್ಟ ಅದನ್ನು ಆರ್ಡರ್ ಮಾಡಿದ್ವಿ. ನೀವೇನಪ್ಪ ಈ ಸೌಟಲ್ಲಿ ಕುಡಿತಿದ್ದೀರಾ ಅಂತ ಅಂದ್ಕೊಬೇಡಿ. ಇಲ್ಲಿ ಈ ರೆಸ್ಟೋರೆಂಟಲ್ಲಿ ಸೌಟಲ್ಲೇ ಇದೇ ಥರನೇ ಎಲ್ಲರೂ ತಗೊಳ್ಳೋದು. ಹೊರಗಡೆ ಸಿಕ್ಕಾಪಟ್ಟೆ ಚಳಿ ಇರೋದ್ರಿಂದ ನಾನು ಸ್ವಲ್ಪ ಖಾರವಾಗಿರೋವಂಥದ್ದು ತೊಗೊಂಡಿದ್ದೀವಿ. ನಾನು ರಕ್ಷಿತ್ ಸೇಮ್ ಅನಿಸುತ್ತೆ ತೊಗೊಂಡಿರೋದು. ಸಂಜಿತ್ತು ನೂಡಲ್ಸ್ ತೊಗೊಂಡಿರೋದು. ನಮ್ಮ ಯಜಮಾನ್ರು ರೈಸು, ಅದ್ರ ಜೊತೆ ಹುಳಿ ಥರನೇ ಏನೋ ಇದೆ. ನಮಗೆ ಚಳಿ ಇರೋದ್ರಿಂದ ಇದು ಸ್ಪೈಸಿ ಇರೋದು ಚೆನ್ನಾಗಿದೆ. ತುಂಬಾ ವೆಜಿಟೇಬಲ್ಸ್ ಹಾಕಿದ್ದಾರೆ, ಫ್ರೆಶ್ಶಾಗಿ ಮಾಡ್ಕೊಂಡು ತಂದಿಟ್ರು.
ಇಲ್ಲಿ ನೋಡ್ತಾ ಇರೋ ಡಿಶ್ಶು ನಮ್ಮ ರಕ್ಷಿತ್ ಸಂಜಿತ್ ನಮ್ಮ ಯಜಮಾನ್ರು ಡಿಸೈಡ್ ಮಾಡಿ ತರಿಸಿದ್ದು. ತುಂಬಾ ಕ್ರಿಸ್ಪಿಯಾಗಿದೆ, ನನಗೊಳ್ಳೆ ಪಕೋಡ ಥರ ಏನೋ ಸ್ನ್ಯಾಕ್ ಥರ ಅನಿಸ್ತು. ಅದರ ಹೆಸರು ಜಾಪನೀಸ್ ಹೆಸರು ನನಗೆ ಗೊತ್ತಿಲ್ಲ. ಪಕೋಡ ಇದ್ದಂಗಿದೆ. ಈ ಚಾಪ್ಸ್ಟಿಕ್ಕಲ್ಲಿ ತಿನ್ನೋದು ನಮಗೆಲ್ಲರಿಗೂ ಅಭ್ಯಾಸ ಇದೆ. ನಾ ಪ್ರೀವಿಯಸ್ ವ್ಲಾಗ್ಸ್ ಚೈನೀಸ್ ಫುಡ್ ತಿನ್ನಬೇಕಾದ್ರೆ ಕಡ್ಡಿ ಊಟ ಅಂತ ಹೇಳಿ ಟೈಟಲ್ ಹಾಕಿ ಮಾಡಿದ್ದೀನಿ. ನೀವು ಅದನ್ನು ನೋಡಿಲ್ಲ ಅಂದರೆ ಪ್ಲೇಲಿಸ್ಟಲ್ಲಿರುತ್ತೆ, ಮಿಸ್ ಮಾಡಬೇಡಿ. ಇಲ್ಲಿಂದ ಆ್ಯಂಬಿಯನ್ಸ್ ನೋಡಿ ತುಂಬಾ ಚೆನ್ನಾಗಿದೆ. ಒಳಗಡೆ ಸ್ವಲ್ಪ ವಾರ್ಮ್ ಆಗಿದೆ, ಹೀಟರ್ಸ್ ಹಾಕಿರ್ತಾರೆ, ಇಲ್ಲ ವಾರ್ಮರ್ಸ್ ಥರ. ಇಲ್ಲಿಂದ ವ್ಯೂ ನೋಡಿ ಹೇಗಿದೆ ಇದು. ನಿಮಗೆಲ್ಲ ಈ ವ್ಲಾಗ್ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಹೀಗೆ ಸಂಪರ್ಕದಲ್ಲಿರಿ. ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ನಮ್ಮ ಜೊತೆ ಕನೆಕ್ಟ್ ಆಗಿ ಮುಂದಿನ ವ್ಲಾಗಲ್ಲಿ ಸಿಗೋಣ. ಅಂಟಿಲ್ ದೆನ್, ನಮಸ್ಕಾರ.